ಆತ್ಮೀಯ H16 ನ್ಯೂಸ್ ಅರ್ಧದೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮತ್ತೆ ಯುದ್ಧ 102 ಅಥವಾ 3 ದಿನ ಆಯ್ತು ಇವತ್ತಿಗೆ. ಇರಾನ್, ಅಮೇರಿಕಾ, ಇಸ್ರೇಲ್ ನಡೀತಾನೆ ಇದೆ. ಅವುಗಳಿಂದ ಯುದ್ಧದಿಂದ ಅವ್ರಿಗೆ ಎಷ್ಟು ಲಾಭ ಆಗಿದೆಯೋ ಹಾನಿ ಆಗಿದೆಯೋ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಭಾರತದ ಮೇಲಂತೂ ಭಾಳ ತೀವ್ರವಾದಂಥ ಹಾನಿ ಆದಂಗೆ ಆಗಿದೆ. ಹಾನಿ ಆದಂಗಲ್ಲ, ಹಾನಿನೇ ಆಗಿದೆ. ಯಾಕಂದರೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈಗೇನಾದರೂ ಇಫೆಕ್ಟ್ ನಮ್ಮ ದೇಶದ ಅರ್ಥವ್ಯವಸ್ಥೆ ಭಾಳಷ್ಟು ನಾಜೂಕಾಗಿ ಬಂದಿದ್ಬಿಟ್ಟಿದೆ. ಇಂಥ ಪ್ರಸಂಗದಲ್ಲೇ ತೈಲ ಮಾರ್ಕೆಟ್ದಲ್ಲೇ ತೈಲದ ರೇಟ್ ಏರ್ತಾ ಇದೆ. ಯಾಕಂದ್ರೆ ಈ ಹಾರ್ಮೂಜ್ ಮೂಲಕ ಹಣ್ಣುಗಳು ಬರ್ತಾ ಇಲ್ಲ, ಎಣ್ಣೆ ಬರ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ. ನಮ್ಮದು ಮ್ಯಾಕ್ಸಿಮಮ್ ಎಲ್ಲ ಅರಬ್ ದೇಶಗಳ ಮೇಲೆ ಡಿಪೆಂಡ್ ಇದ್ದಂಥದ್ದು. ಹೀಗಾಗಿ ಇನ್ನೊಂದು ಭಾಳ ಮಹತ್ವದ ಬೆಳವಣಿಗೆ ಆಗ್ಯದಪ್ಪ ಅಂತಂದ್ರೆ, ಗೊಬ್ಬರಕ್ಕೆ ಬೇಕಾಗಿದ್ದು ಮೇನ್ ಮಟೀರಿಯಲ್ ಆ ದೇಶದಲ್ಲಿ ಸಿಗುವಂಥದ್ದು ಈ ಇರಾನ್ ಮತ್ತು ಈ ಅರೇಬಿಯನ್ ರಾಷ್ಟ್ರಗಳು ಸಿಗುವಂಥದ್ದು ರಾಸಾಯನಿಕ ಗೊಬ್ಬರಕ್ಕೆ ಬೇಕಾದಂಥ ಈ ಒಂದು ಏನು ಮೂಲ ದ್ರವ್ಯ ಏನದು ಸಿಗೋದು ಅಲ್ಲೇ. ಹೀಗಾಗಿ ಅದು ಇಂಪೋರ್ಟ್ ಆಗೋದು ತೂಗಿಬಿಟ್ಟಂಗಾಗ್ಯದ. ಹೀಗಾಗಿ ರಾಸಾಯನಿಕ ಗೊಬ್ಬರಗಳು ರೈತರಿಗೆ ಸಿಗಲಾರಂಥದ್ದು. ಇವತ್ತು ನಮ್ಮ ಇಡೀ ದೇಶದ ವ್ಯವಸ್ಥೆ, ಕೃಷಿ ವ್ಯವಸ್ಥೆ ಈ ರಾಸಾಯನಿಕ ಗೊಬ್ಬರಗಳು ಬಂದು ನಿಂತುಬಿಟ್ಟದೆ. ಇವತ್ತು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೆಳೀತದ, ಇಲ್ಲಂದ್ರೆ ಇಲ್ಲ. ಮೂಲತಃ ರೈತ ತೊಂದರೆಯಲ್ಲಿದ್ದಾನೆ, ಬದುಕು ಕಷ್ಟ ಆಗಿದೆ ಅವ್ರಿಗೆ. ನೋಡಿರಿ, ಒಂದು ಕಾಲಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಆಹಾರ ಹಸಿರು ಕ್ರಾಂತಿ ಆದಾಗ ಆಹಾರವನ್ನು ನಾವು ಎಕ್ಸ್ಪೋರ್ಟ್ ಮಾಡಬಲ್ಲಿವಿ ಅನ್ನೋಂಥ ಹಂತಕ್ಕೆ ಬಂದಿದ್ದೀವಿ. ಈಗ ಮತ್ತೆ ಮರಳಿ ಇಂಪೋರ್ಟ್ ಮಾಡೋದು ಆಹಾರ ಸಹಿತ, ಜೊತೆಗೆ ಗೊಬ್ಬರ, ಈ ರಾಸಾಯನಿಕ ಗೊಬ್ಬರ. ಇದನ್ನು ಇತ್ತೀಚೆಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕ ತಜ್ಞರು ಇಲ್ಲ ಸಾವಯವ ಮಾಡಿರಿ, ಸಗಣಿ ಗೊಬ್ಬರ ಉಪಯೋಗ ಮಾಡಿರಿ, ಪಾಳೇಕರರ ಈ ಏನಪ್ಪ ಅದು ಗೋವಿನ ಈ ಮೂತ್ರವನ್ನು ಉಪಯೋಗ ಮಾಡಿಕೊಡ್ರಿ, ಇವತ್ತು ಹೇಳ್ತಾ ಇದ್ದೀವಿ. ಅದೆಲ್ಲ ಈ ಒಮ್ಮೆಲೆ ರಾಸಾಯನಿಕ ಗೊಬ್ಬರ ಬಿಟ್ಟಿದ್ರೆ ಭೂಮಿ ಅದೇ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯನಾ ಅಂತ. ಇವತ್ತು ಭೂಮಿಗಳೆಲ್ಲ ಬಂಜರಾಗಿ ಹೋಗ್ಬಿಟ್ಟಿದ್ದಾವೆ. ಸಿಕ್ಕಾಪಟ್ಟೆ ಯೂರಿಯಾ ಹಾಕೋದು, ರಂಜಕ ಹಾಕ್ಕೊಳ್ಳೋದು, ಮತ್ತೊಂದು ಹಾಕ್ಕೊಳ್ಳೋದು, ಏನಿದಿಲ್ಲ ಅಂತ. ಇವೆಲ್ಲ ಮೂಲ ಬರೋದು ಈ ಅರಬ್ ಕಂಟ್ರಿಗಳಿಂದ, ಇರಾನದಿಂದ. ಅಲ್ಲಿ ತೈಲ ಸುತ್ತಮುತ್ತ ಬರುತ್ತಿರುವಂಥ ಇವೆಲ್ಲ ಗೊಬ್ಬರಕ್ಕೆ ಬೇಕಾದಂಥ ಮೂಲ ದ್ರವ್ಯಗಳಲ್ಲಿ ಇರೋದರಿಂದಾಗಿ ಅಲ್ಲಿಯೇ ಗೊಬ್ಬರ ಇಲ್ಲಿ ಬರೋದರಿಂದಾಗಿ ಇವತ್ತು ನಾವು ಪೂರ್ತಿಯಾಗಿ ರೈತರಂತೆ ಒದ್ದಾಡಿಸ್ತೀವಿ. ಯಾಕಂದ್ರೆ ಅವ್ರಿಗೆ ಮೊದಲನೇದಾಗೆ ಬೆಳೆಗೆ ಬೆಲೆನೇ ಇಲ್ಲ. ಪಾಪ ಬಂದಷ್ಟು ರೇಟ್ ಕೊಟ್ಟು ಬಿಡ್ತಾ ಇರ್ತಾರೆ. ಇಲ್ಲಿ ನೋಡ್ರಿ, ಮಾರ್ಕೆಟಲ್ಲಿ ಗೊಬ್ಬರ ರೇಟು ಒಂದಕ್ಕಿಂತ 10 ಪಟ್ಟು ಹೆಚ್ಚಾಗ್ಲಿಕ್ಕೆ ದಿನದ ದಿನಕ್ಕೆ. ಕೊಳ್ಳುವ ಶಕ್ತಿ ಇಲ್ಲ. ತಂದು ಹಾಕದೇ ಇದ್ದರೆ ಬೆಳೆಯೋದಿಲ್ಲ. ಬೆಳೆದೇ ಇದ್ದರೆ ಅಟ್ಲೀಸ್ಟ್ ಹೊಟ್ಟೆಗೆ ಹಿಟ್ಟಾಗುವಷ್ಟು ಉಳಿತಿತ್ತು. ಇರ್ಬೋದು. ಏನಂದ್ರೆ ಸಾವಯವ ಅದನ್ನ ಕರ್ಕೊಳ್ತೀವಿ, ಜೈವಿಕ ಕೃಷಿ ಅದನ್ನ ಕರ್ಕೊಳ್ತೀವಿ. ಅದರಿಂದ